ಕಳೆದ 10 ವರ್ಷಗಳಲ್ಲಿ ವಿಶ್ವಸಂಸ್ಥೆ ಇರಬಹುದು, ಬೇರೆ ಬೇರೆ ರೀತಿಯ ಜಗತ್ತಿನ ಸಂಸ್ಥೆಗಳು ಹೇಳುವಂತಹ ರೀತಿಯಲ್ಲಿ ಬಹು ಆಯಾಮದ ಬಡತನದಿಂದ ಸುಮಾರು 25 ಕೋಟಿ ಜನ ಕಳೆದ 10 ವರ್ಷಗಳಲ್ಲಿ ಈ ಆರ್ಥಿಕ ರೇಖೆಯಿಂದ ಮೇಲೆ ಬಂದಿದ್ದಾರೆ ಅಂತ ಹೇಳುವಂತಹ ಸಮೀಕ್ಷೆ ಹೇಳ್ತಾ ಇದೆ. ನಾವು ತುಂಬ ಬಾರಿ ಇದನ್ನು ಕೇಳಿದ್ದೇವೆ. ಗರೀಬಿ ಹಠಾವೋ, 20 ಅಂಶದ ಕಾರ್ಯಕ್ರಮಗಳು. ಆದರೆ ಮೋದಿಯವರು ಬಂದ ನಂತರ ಬಂದಂತಹ ಪ್ರಗತಿಯ ವೇಗ ಮತ್ತು ಗಾತ್ರ, ಪ್ರತಿಯೊಂದು ವಿಷಯಗಳನ್ನು ಕೂಡ ಸಬ್ಕೆ ಸಾಥ್ ಸಬ್ಕಾ ವಿಶ್ವಾಸ್, ಸಬ್ಕಾ ವಿಕಾಸ್, ಸಬ್ಕಾ ವಿಶ್ವಾಸ್, ಸಬ್ಕಾ ಪ್ರಯಾಸ್ ಅಂತ ಹೇಳುವ ದೃಷ್ಟಿಯಲ್ಲಿ 140 ಕೋಟಿ ಜನ ಇರುವಂತಹ ಈ ದೇಶದಲ್ಲಿ ಜಾತಿ ಮತ ಭೇದವನ್ನು ಇಟ್ಟುಕೊಳ್ಳದೆ ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ದೇಶವನ್ನು ಪ್ರಗತಿಯ ದಿಕ್ಕಿನಲ್ಲಿ ಕೊಂಡು ಹೋಗುವಂಥದ್ದು ಸಣ್ಣ ಸಂಗತಿಯಲ್ಲ. ಈ ಹಿನ್ನೆಲೆಯಲ್ಲಿ ಅಭಿವೃದ್ಧಿಯ ದೃಷ್ಟಿಯಿಂದಲೂ ಒಮ್ಮೆ ಮೂಲಭೂತ ಸೌಕರ್ಯಗಳನ್ನು ದೇಶದ ಅಂತಾರಾಷ್ಟ್ರೀಯ ಮಟ್ಟದ್ದು, ಅದು ರಸ್ತೆ ಇರ್ಬೋದು, ವಿಮಾನ ನಿಲ್ದಾಣಗಳಿರ್ಬೋದು, ಯಾವುದೇ ಕ್ಷೇತ್ರವನ್ನು ತೆಗಿರಿ, ಕಳೆದ 10 ವರ್ಷಗಳಲ್ಲಿ ಜಗತ್ತೇ ಒಪ್ಪುವಂತಹ ರೀತಿಯಲ್ಲಿ ಭಾರತ ಒಂದು ಅರ್ಥದಲ್ಲಿ ಸೂಪರ್ ಪವರ್ ಆಗುವಂತಹ ದಿಕ್ಕಿನಲ್ಲಿ ಬಹಳ ದೊಡ್ಡ ಹೆಜ್ಜೆಯನ್ನು ಇಡ್ತಾ ಇದೆ. ಈ 10 ವರ್ಷಗಳ ಏನು ಸಾಧನೆಯ ಆಧಾರದ ಮೇಲೆ ಅದು ದೇಶದ ಏಕತೆ ಭದ್ರತೆಯ ದೃಷ್ಟಿಯಲ್ಲಿ, ಅಭಿವೃದ್ಧಿಯ ದೃಷ್ಟಿಯಲ್ಲಿ, ಸಾಂಸ್ಕೃತಿಕ ಅಸ್ಮಿತೆಯನ್ನು ಉಳಿಸಿಕೊಂಡು ಭಾರತವನ್ನು ಮುನ್ನಡೆಸುತ್ತಿರುವಂತಹ ಕಾರಣಕ್ಕೆ ಇವತ್ತು ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೆ ಜನ ನಿರ್ಧಾರ ಮಾಡಿದ್ದಾರೆ. ಮುಂದಿನ ಚುನಾವಣೆಯಲ್ಲಿ ಅಬ್ ಕಿ ಬಾರ್ 400 ಪಾರ್ ಅಂತೇಳಿ ಹೇಳುವಾಗ ಅದು ಒಂದು ಅಹಂಕಾರದ ಅತಿ ವಿಶ್ವಾಸದ ಮಾತಲ್ಲ. ಮಾಡಿದ ಕೆಲಸದ ಆಧಾರದ ಮೇಲೆ 400 ಸಂಖ್ಯೆಯಲ್ಲಿ ಜನ ನಮಗೆ ಆಶೀರ್ವಾದ ಮಾಡಬೇಕು, ಮೋದಿಯವರನ್ನು 3ನೇ ಬಾರಿಗೆ ತರಬೇಕು. ಆ ಮೂಲಕ ಈ ಏನು ಅಭಿವೃದ್ಧಿಯ ವೇಗವನ್ನು ಏನು ಮೋದಿಯವರು ಕೊಟ್ಟಿದ್ದಾರೆ, 47ನೇ ಇಸುವಿಗಾಗುವಾಗ 27ರ ಇಸುವಿಯ ಬಗ್ಗೆ ಮಾತನಾಡುವ 29ರ ಇಸುವಿಯ ಬಗ್ಗೆ ಮಾತನಾಡುವಂಥವರಿಗೆ 47ರ ಬಗ್ಗೆ ಒಂದು ಕಲ್ಪನೆ ಇಟ್ಟುಕೊಂಡು ದೇಶ ಮೋದಿಯವರ ನೇತೃತ್ವದಲ್ಲಿ ಮುನ್ನಡೀತಾ ಇದೆ. ಅವರಿಗೆ ಮತ್ತೊಂದು ಅವಕಾಶವನ್ನು ಕೊಡಬೇಕು ಅಂತ ಹೇಳುವಂಥದ್ದು ನಮ್ಮೆಲ್ಲರ ಹಿರಿಯ ನಾಗರಿಕರ ಅಭಿಲಾಷೆ ಇದೆ. ನಾವು ಊರುಗಳಲ್ಲಿ ಮನೆಗಳಲ್ಲಿಯೂ ಕೂಡ ಈ ವಿಚಾರವನ್ನು ಜನರಿಗೆ ಕೊಟ್ಟು ಸಮಾಜದ ಹಿರಿಯರಾಗಿ ದೇಶದ ಭವಿಷ್ಯವನ್ನು ಯೋಚನೆ ಮಾಡುವಂತಹ ಪ್ರತಿಯೊಬ್ಬರು ಮೋದಿಗೆ ಆಶೀರ್ವಾದ ಮಾಡಬೇಕು ಅಂತ ಹೇಳುವಂತಹ ಭಾವನೆಯನ್ನು ತಮ್ಮ ಮೂಲಕ ತಿಳಿಸುವುದಕ್ಕೆ ಹೇಳ್ತಾ, ಯಾವಾಗಲೂ ಪ್ರಜಾಪ್ರಭುತ್ವದಲ್ಲಿ ಆಯ್ಕೆಯ ದೃಷ್ಟಿಯಲ್ಲಿ ನೋಡಿದರೆ ಒಂದು ಕಡೆ ಇಷ್ಟೆಲ್ಲ ಸಾಧನೆಯನ್ನು ಮಾಡಿರುವಂತಹ BJP, ಇನ್ನೊಂದು ಕಡೆ 200 ಸೀಟಿಗೆ ನಿಂತು ಸರ್ಕಾರ ಮಾಡ್ತೇವೆ ಅಂತ ಹೇಳುವಂತಹ ಕಾಂಗ್ರೆಸ್ಸು. ಇವತ್ತು ತಾನೇ ಕಮ್ಯುನಿಸ್ಟರು ಕೇರಳದಲ್ಲಿ ಅಲ್ಲಿಯ ಮುಖ್ಯಮಂತ್ರಿಗಳು ಹೇಳಿಕೆ ಕೊಟ್ಟಿದ್ದಾರೆ. ಇಂಡಿ ಹೆಸರಿನಲ್ಲಿ ಪರಿವಾರವಾದ, ಭ್ರಷ್ಟಾಚಾರದ ರಕ್ಷಣೆ, ತುಷ್ಟೀಕರಣದ ನೀತಿ ಇದನ್ನೇ ತಮ್ಮ ಬಂಡವಾಳವಾಗಿಸಿಕೊಂಡು ಜನರ ಕಲ್ಪನೆಗೆ, ಜನರ ಆಕಾಂಕ್ಷೆಗೆ ಯಾವುದೇ ರೂಪ ಕೊಡಲಿಕ್ಕೆ ಸಾಧ್ಯ ಇಲ್ಲದಂತಹ ಒಂದು ದುರ್ಬಲ ಒಕ್ಕೂಟ ಒಂದು ಕಡೆ ಆದರೆ, ಈ ಎಲ್ಲ ಸಾಧನೆಗಳ ಮೂಲಕ ಭಾರತವನ್ನು ಮತ್ತಷ್ಟು ಎತ್ತರಕ್ಕೆ ಕೊಂಡು ಹೋಗುವಂತಹ BJP NDA ನರೇಂದ್ರ ಮೋದಿ ನೇತೃತ್ವದ ಸರ್ಕಾರಕ್ಕೆ ಜನರು ಆಶೀರ್ವಾದ ಮಾಡಬೇಕು ಅಂತ ಹೇಳಿ ಹಿರಿಯ ನಾಗರಿಕರ ಪರವಾಗಿ ತಮ್ಮ ಮೂಲಕ ನಾನು ವಿನಂತಿ ಮಾಡ್ತೇನೆ. ಜನ ಪ್ರತಿದಿನ ಟೈಮ್ ಸರಿಯಾಗಿ ಊಟ ಮಾಡ್ತಾರೋ ಬಿಡ್ತಾರೋ, ಆದರೆ ಪೊಲಿಟಿಕಲ್ ಟ್ರೆಂಡ್ ಏನಿದೆ ಅಂತ ಪ್ರತಿದಿನ ಪ್ರತಿಕ್ಷಣ ಕಾಯ್ತಿರ್ತಾರೆ. ಕರ್ನಾಟಕದ ಅಖಾಡದಲ್ಲಿ ಯಾವ ಅಭ್ಯರ್ಥಿ ಅಬ್ಬರಿಸಿದ್ರು ಮತ್ಯಾವ ಅಭ್ಯರ್ಥಿ ತತ್ತರಿಸಿದ್ರು ಅಂತ ನೋಡೋಕೆ ಕಾತರದಿಂದ ಕಾಯ್ತಿರ್ತಾರೆ. 28 ಕ್ಷೇತ್ರಗಳ ಪ್ರತಿದಿನದ ಪಬ್ಲಿಕ್ ಪಲ್ಸ್ ಏನು, ಪ್ರಚಾರದಲ್ಲಿ ಯಾರ ಮುಂದೆ ಯಾರ ಹಿಂದೆ ಎಲ್ಲ ಮಾಹಿತಿಯನ್ನು ನಾವು ಕೊಡ್ತೇವೆ. ಕರ್ನಾಟಕ ಕುರುಕ್ಷೇತ್ರ 28 ಕ್ಷೇತ್ರಗಳ ಡೈಲಿ ನ್ಯೂಸ್ ಪ್ರತಿದಿನ ರಾತ್ರಿ 8 ಗಂಟೆಗೆ ಯೂಟ್ಯೂಬ್ನಲ್ಲಿ ಕರ್ನಾಟಕ ಟಿವಿ ಅಂತ ಸರ್ಚ್ ಮಾಡಿ, ನಂತರ ನಮ್ಮ ಕರ್ನಾಟಕ ಟಿವಿ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಆದಮೇಲೆ ನಿಮಗೆ ಹೋಮ್ ಪೇಜ್ ಬಂದರೆ ಕಮ್ಯುನಿಟಿ ಅನ್ನೋ ಆಪ್ಷನ್ ಸಿಗುತ್ತೆ. ಈ ಕಮ್ಯುನಿಟಿ ಆಪ್ಷನ್ ಕ್ಲಿಕ್ ಮಾಡಿದ್ರೆ ನಿಮ್ಮ ಕೆಳಗಡೆ 28 ಲೋಕಸಭಾ ಕ್ಷೇತ್ರಗಳ ಒಂದು ಪೋಲ್ ಕ್ರಿಯೇಟ್ ಮಾಡಲಾಗಿದೆ. ನೀವು ಹೋಗಿ 28 ಕ್ಷೇತ್ರಗಳಲ್ಲಿ ಯಾರು ಗೆಲ್ತಾರೆ, ಯಾರು ಗೆಲ್ಲಬೇಕು, ನಿಮ್ಮ ಸಪೋರ್ಟ್ ಯಾರಿಗೆ ಅಂತ ಅಲ್ಲಿ ನೀವು
ಕ್ಲಿಕ್ ಮಾಡ್ಬೋದು, ಅಂದರೆ ವೋಟ್ ಮಾಡ್ಬೋದು. ಇಲ್ಲೇನು ವೋಟಿಂಗ್ ಆಗುತ್ತೆ ನಾವು ಪ್ರತಿದಿನ ನಾವು ನ್ಯೂಸಲ್ಲಿ ನಿಮಗೆ ಅಪ್ಡೇಟ್ ಮಾಡ್ತಿರ್ತೀವಿ. ಇದು ಮತದಾನದ ದಿನದವರೆಗೂ ಕೂಡ ಈ ಪೋಲಿಂಗ್ ಓಪನ್ ಇರುತ್ತೆ.